ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತದ ಮಂಗಳವಾರ. ಮಂಗಳವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡೇನಿ. ಹಂಗೆ ನಿಮ್ಮ ಜೊತೆಗೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನೂ ಶೇರ್ ಮಾಡತ್ತೇನಿ. ಏನಪ್ಪ ರೆಸಿಪಿ ಅಂತಂದ್ರೆ ಕಡ್ಲಿ ಹಿಟ್ಟಿನ ದೋಸೆ. ಸೊ ಇದನ್ನು ಭಾಳ ಈಸಿಯಾಗಿ ಮಾಡ್ಕೋಬಹುದು. ಇಲ್ಲಿ ಆಲ್ರೆಡಿ ನಾ ಕಲಿಸ್ಕೊಂಡು ಇಟ್ಕೊಂಡೇನಿ ದೋಸೆಗೆ ಹಿಟ್ಟು. ಇದಕ್ಕೆ ಏನೇನು ಹಾಕೊಂಡೇನಿ ಅಂತ ಹೇಳ್ತೇನೆ. ಒಂದು ಬಟ್ಲ ಕಡ್ಲಿ ಹಿಟ್ಟು ಹಾಕೊಂಡೇನಿ. ಹಂಗೆ ಒಂದು ಸ್ವಲ್ಪ ರವೆ ಹಾಕೊಂಡೇನಿ, ಅಂದರೆ 2 ಸ್ಪೂನಷ್ಟು ರವೆ ಹಾಕೊಂಡೇನಿ. ಅದ್ರ ಜೊತೆಗೇ ಉಳ್ಳೆಗಡ್ಡಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕೊಂಡೇನಿ. ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಟೇಸ್ಟ್ ಮಸಾಲೆದಾರ್ ಬರಲಿ ಅಂಥೇಳಿ ಸ್ವಲ್ಪ ಜೀರಾ ಪೌಡ್ರ್, ಹಂಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಂಡೇನಿ. ನೀರು ಹಾಕೊಂಡು ಕಲಿಸ್ಕೊಂಡೀನಿ. ಇಲ್ಲಿ ನೋಡ್ಬೋದು ನಾನು ಎಷ್ಟು ತೆಳ್ಳಗೆ ಕಲಿಸ್ಕೊಂಡೇನಿ ಅಂಥೇಳಿ. ಇದನ್ನು ಇಷ್ಟ ತೆಳ್ಳಗನ ಕಲಿಸ್ಕೋಬೇಕು. ಎಷ್ಟು ತೆಳ್ಳಗೆ ನಾವು ಕಲಿಸ್ಕೋತೇವಲ್ಲ ಅಷ್ಟು ದೋಸೆ ಕ್ರಿಸ್ಪಿಯಾಗಿ ಬರ್ತಾವೆ. ಸೊ ಬರ್ರಿ ಈಗ ಫಟಾಫಟ್ ಅಂತ ದೋಸೆ ಮಾಡ್ಕೊಳ್ಳೋಣ. ತವಾ ಚಲೋ ಬಿಸಿ ಮಾಡ್ಕೊಂಡಿರಬೇಕು. ಅದಾದಮೇಲೆ ಹಿಂಗೆ ದೋಸೆ ಹಾಕೊಂಡು ಆದಮೇಲೆ ಇದಕ್ಕೆ ಮೇಲಿಂದ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈಗ ದೋಸಾನ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ. ನೋಡ್ರಿ ಎಷ್ಟು ಆರಾಮಾಗಿ ಬರತ್ತಾವ ದೋಸೆ. ನಿಮಗೆ ಈ ಥರ ಮಾಡೋ ಅಭ್ಯಾಸ ಇರಲಿಲ್ಲ ಅಂತಂದ್ರೆ ನೀವು ಸಣ್ಣ ಸಣ್ಣನೂ ಹಾಕೋಬಹುದು. ನೋಡ್ರಿ ಎಷ್ಟು ಚಂದ ಕಾಣತ್ತಾವ, ಎಷ್ಟು ಕಲರ್ಫುಲ್ ಆಗ್ಯಾವ, ಅಷ್ಟು ಕ್ರಿಸ್ಪಿ ಆಗಿರ್ತಾವ. ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತದ. ಫ್ರೆಂಡ್ಸ್, ಆಗಲೇ ಏನು ದೋಸೆ ಶೇರ್ ಮಾಡಿದ್ನಲ್ಲ ಆ ದೋಸೆಗೆ ನೀವು ಚಟ್ನಿ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಒಂದು ಸ್ವಲ್ಪ ಕೆಚಪ್ ಅಥವಾ ಒಂದು ತುಪ್ಪ ಹಚ್ಕೊಂಡು ತಿಂದ್ರೂ ಅದು ಭಾಳ ಟೇಸ್ಟಿ ಹತ್ತದ. ಇಲ್ಲ ಬರೀ ದೋಸಾನೂ ನೀವು ತಿನ್ಬೋದು, ಅದು ರುಚಿ ಹತ್ತದ. ಸೊ ಇವತ್ತಿನ ಬ್ಲಾಗ್ ಒಳಗೆ ಇನ್ನೊಂದು ಲೇಡೀಸ್ ಸಲುವಾಗಿ ಒಂದು ಸುವಿಚಾರ ತೊಗೊಂಡ್ಬಂದೀನಿ. ಸುವಿಚಾರ ಅನ್ಬೋದು, ಇಲ್ಲ ಒಳ್ಳೆ ವಿಚಾರ ಅನ್ಬೋದು, ತೊಗೊಂಡ್ಬಂದೀನಿ. ಅದು ಏನಪ್ಪ ಅಂತಂದ್ರೆ, ನಾವು ಲೇಡೀಸ್ ಏನು ಅದೇವಲ್ಲ, ಫಸ್ಟ್ ನಮ್ಮನ್ನು ನಾವು ಮೊದಲು ಪ್ರೀತಿ ಮಾಡಬೇಕು, ನಮ್ಮನ್ನು ನಾವು ಮೊದಲ ರೆಸ್ಪೆಕ್ಟ್ ಕೊಡಬೇಕು. ನಮ್ಮನ್ನು ನಾವು ಏನು ಅಂಡರ್ ಎಸ್ಟಿಮೇಟ್ ಮಾಡ್ಕೋತೇವಲ್ಲ, ಈ ಕೆಲಸನ ಮಾಡಿದ್ರೆ ಹೆಂಗೆ ಅಕ್ಕದ ಏನೋಪ್ಪ, ನನ್ನ ಕೈಯಾಗ ಮಾಡಕ್ಕೆ ಆಗ್ತದೆ ಇಲ್ಲೋ, ನಾ ಈ ಕೆಲಸ ಮಾಡಿದ್ರೆ ಜನ ಅದನ್ನು ಹೆಂಗೆ ತೊಗೋತಾರೇನೋ, ಇಷ್ಟಪಡ್ತಾರಿಲ್ಲೋ ಏನೋ ಅಂದ್ಕೊಂಡು ನಾವು ಕೆಲವೊಂದು ಸಲ ನಾವು ಅಂದ್ಕೊಂಡಿರೋದನ್ನ ಸಾಧಿಸೋದು ನಿಲ್ಲಿಸ್ಬಿಟ್ಟಿರ್ತೀವಿ. ಹಾಗಾಗಿ ಅದನ್ನು ನಾವು ಮೊದಲು ನಿಲ್ಲಿಸ್ಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಾನು ನನ್ನ ಫಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡಿದ್ದೆ. ನಂದು ಆರ್ಟ್ ತೋರಿಸ್ತೀನಿ, ನಂದು ರೆಸಿಪೀಸ್ ತೋರಿಸ್ತೀನಿ, ನಾನು ಟ್ರಾವೆಲಿಂಗ್ ಮಾಡ್ತೀನಿ, ಎವ್ರಿ ಡೇ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಎಲ್ಲೋ ಒಂದು ಕಡೆ ನನ್ನನ್ನು ನಾನು ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಸ್ವಲ್ಪ ಧೈರ್ಯ ಕಮ್ಮಿ ಇದ್ದಿದ್ದಕ್ಕೆ ನಾನು ಮಾಡಿರಲಿಲ್ಲ, ಬರೀ ರೆಸಿಪೀಸ್ ಅಷ್ಟೇ ಶೇರ್ ಮಾಡಿದ್ದೆ. ಬಟ್ ಆಮೇಲೆ ನನಗೂ ರಿಯಲೈಸ್ ಆಯಿತು, ಇಷ್ಟು ದಿನ ಆದಮೇಲೆ ನನಗೂ ರಿಯಲೈಸ್ ಆಯಿತು, ಇಲ್ಲ ಯಾಕೆ ನಾ ಮಾಡಬಾರ್ದು, ನನ್ನ ಕೈಯೊಳಗೆ ಯಾಕೆ ಆಗೋದಿಲ್ಲ ಅಂತ ಹೇಳಿ ನಾನು ಎವ್ರಿ ಡೇ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದೆ. ಹಂಗೆ ನಿಮ್ಮ ಜೊತೆಗೆ ಕನೆಕ್ಟ್ ಆದೆ. ಸೊ ನೋಡಿರಿ, ಈಗ ನಾನು ಎಷ್ಟು ಈಸಿಲಿ ಮಾತಾಡ್ತೀನಿ, ಹಂಗೆ ನಾನು ಎಷ್ಟು ಈಸಿಲಿ ನಿಮ್ಮ ಜೊತೆಗೆ ಎಲ್ಲ ಶೇರ್ ಮಾಡ್ಕೊಳತ್ತೀನಿ. ಹಾಗಾಗಿ ನೀವು ಅದನ್ನು ಮಾಡೋಕ್ಕೆ ಹೋಗಬೇಡ್ರಿ. ನಾವು ಏನೋ ಒಂದು ಸಾಧಿಸ್ಬೇಕಂತೇಳಿ ಅಂದ್ಕೊಂಡಿರ್ತೀವಲ್ಲ, ಒಂದು ಹೆಜ್ಜೆ ಮುಂದೆ ಇಟ್ಟಿರ್ತೇವಲ್ಲ, ಅದನ್ನು ಒಟ್ಟು ಹಿಂದೆ ತೊಗೊಳಕ್ಕೆ ಹೋಗಬೇಡ್ರಿ. ನಮ್ಗೆ ಇವತ್ತಿಲ್ಲ ಅಂತಂದ್ರೆ ನಾಳೆ ಕೆಲವು ಸಿಗ್ತದ. ಮರಳಿ ಪ್ರಯತ್ನವ ಮಾಡು ಅಂತ ಹಿರಿಯರು ಯಾಕೆ ಹೇಳ್ತಿದ್ರು, ಇದ್ರ ಸಲುವಾಗಿ ಹೇಳ್ತಿದ್ರು. ಸೊ ಹಿಂಗೆ ಇದು ನನಗೆ ಅನ್ನಿಸ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಬೇಕಂತ ಹೇಳಿ ಅದಕ್ಕೆ ಶೇರ್ ಮಾಡಿದ್ನಿ. ಇದು ಹೇಳಿರೋದು ನಾನು. ಮತ್ತು ಈ ವ್ಲಾಗ್ ನಿಮ್ಗೆ ಏನೋ ಒಂದು ಸ್ವಲ್ಪ ಇಷ್ಟ ಆಗಿದ್ರೆ ಅದಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಇದನ್ನು ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿಯ ವ್ಲಾಗ್ಸ್, ವಿಡಿಯೋ ಮತ್ತು ಒಳ್ಳೆ ವಿಚಾರ ತೊಗೊಂಡ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ನೀವು ಖುಷಿಯಾಗಿರ್ರಿ, ಆರಾಮಾಗಿರ್ರಿ, ನಕ್ಕೊಂತ ಇರ್ರಿ. ಮತ್ತೆ ಸಿಗ್ತೀನಿ. ಬಾಯ್.